ನಮಸ್ಕಾರ ಮೇಡಮ್, ಹ್ಯಾಪಿ ಮಾರ್ನಿಂಗ್. ವಿಡಿಯೋಕ್ ಬನ್ನಿ ಸರ್, ವಿಡಿಯೋಕ್ ಬನ್ನಿ. ಓಕೆ 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 ಮಾತಾಡಿ ಸರ್. ನಮಸ್ಕಾರ ಮೇಡಮ್, ಶುಭೋದಯ. ನಮಸ್ತೆ ಸರ್, ಮಾತಾಡಿ. ಊರು ಮತ್ತೆ ಹೆಸರು ಹೇಳಿ. ಸೊ ನನಗೆ ಬಂದಂತ ರಿಸಲ್ಟ್ ಶೇರ್ ನಿಮ್ದು ಮಾಡ್ಕೊಳ್ಳೋಕೆ ಹೆಸರು ಮತ್ತೆ ಪ್ಲೇಸ್ ಹೇಳಿ ಸರ್. ನಿಮ್ದು ನೇಮ್ ಮತ್ತೆ ಪ್ಲೇಸ್ ಹೇಳಿ ಮಾತಾಡಿ ಸರ್. ಎಸ್, ನನ್ನ ಹೆಸರು ಆದಿ ಅಂತ. ಬೇಸಿಕಲಿ ಫ್ರಮ್ ರಾಯಚೂರು, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತೀನಿ. ಸದ್ಯಕ್ಕೆ ರಾಯಚೂರಲ್ಲಿ ಇದೀನಿ. ಸೊ ನನಗೆ ಬಂದಂತ ರಿಸಲ್ಟ್ ಶೇರ್ ಮಾಡ್ಕೊಳ್ಳೋಕೆ ಇವತ್ತು ತುಂಬಾ ಖುಷಿ ಆಗುತ್ತೆ ಎಲ್ಲರ ಜೊತೆಗೆ. ಯಾಕಂದ್ರೆ ನನಗೆ ಒಂದು ರೇರ್ ಕೇಸ್ ಅಂತ ಹೇಳ್ತಾರೆ ನನ್ನ ಕೇಸು ಅನ್ನೋಂಥದ್ದು. ಯಾಕಂದ್ರೆ ಫೇಸ್ ಮೇಕರ್ ಅನ್ನ ಬಳಸಬೇಕಾದಂತ ಸ್ಥಿತಿನಲ್ಲಿ ಇದ್ದವನು ನಾನು. ಯಾಕಂದ್ರೆ ಇದು ಬ್ಲಾಕೇಜ್ ಅಂತ ಹೇಳ್ತಾರೆ, ಪಂಪಿಂಗ್ ರೇಷಿಯೋ ಕಡಿಮೆ ಇರೋದಂತ ಹೇಳ್ತಾರೆ. ನನ್ನ ಪಲ್ಸ್ ರೇಟ್ ಬಂದು ಪರ್ ಮಿನಿಟ್ ಆನ್ ಅಂಡ್ ಅವರೇಜ್ 4953 ಇತ್ತು. ಇದನ್ನ ಲೋ ಪ್ರೆಷರ್ ಅಂತಾನು ಕರೀತಾರೆ. ಅಂತ ಪರಿಸ್ಥಿತಿನಲ್ಲಿ ನಾನು ಒದ್ದಾಡ್ತಾ ಇದ್ದೆ. ಸೊ ಇದು ನನಗೆ ಲಾಸ್ಟ್ ಇಯರ್ ಪ್ರಾಡಕ್ಟ್ ಸಿಕ್ತು. ಅದೇನೋ ಗೊತ್ತಿಲ್ಲ, ನನ್ನ ಕರ್ಮ ಕಳೆದಿತ್ತೇನೋ ಅನ್ಸುತ್ತೆ ಈ ಪ್ರಾಡಕ್ಟ್ ಸಿಗ್ಬೇಕಂದ್ರೆ ನಿಜವಾಗ್ಲು. ಸೊ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ದು, ನನಗೆ ಆಗಾಗ ಲೋ ಬಿ ಪಿ ಆಗಿ ಬಿದ್ದೋಗ್ತಾ ಇದ್ದೆ. ಸೊ ಅಂತ ಟೈಮಲ್ಲಿ ಡಾಕ್ಟರ್ ಏನ್ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಎಲ್ಲ ಮಾಡಿದಾಗ ಗೊತ್ತಾಗಿದ್ದು, ನೀನು ಫೇಸ್ ಮೇಕರ್ ಅನ್ನ ಬಳಸಲೇಬೇಕು ಅಂತ ಅವರು ಹೇಳಿದ್ರು. ಸೊ ಆಗ ನಾನು ಕೇಳಿದೆ, ಬೇರೆ ಏನಾದ್ರು ಅಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ ಕೇಳಿದಾಗ, ಬೇರೆ ದಾರಿ ಇಲ್ಲ, ಮದುವೆ ಆಗ್ಬೇಡ, ಇರೋಷ್ಟು ದಿನ ಖುಷಿಯಾಗಿರೋ ಅಂತ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ನಾನು ಫೇಸ್ ಮೇಕರ್ ಅನ್ನ ಬಳಸಲಿಲ್ಲ. ಏನೋ ದೇವರ ದೈವ ಅನ್ಸುತ್ತೆ, ನನಗೆ ಲಾಸ್ಟ್ ಇಯರ್ ಈ ಪ್ರಾಡಕ್ಟ್ ಸಿಕ್ಕಿದೆ. ಈ ಪ್ರಾಡಕ್ಟ್ ಅನ್ನ ನಾನು 1 ಇಯರ್ ಇಂದ ಬಳಸ್ತಾ ಇದ್ದೀನಿ. ನನ್ನ ಪಲ್ಸ್ ರೇಟು ಇವಾಗ 49-53 ಇರೋಂಥದ್ದು ಇವಾಗ 67 ಆಗಿದೆ. 1 ಇಯರ್ ಇಂದ ಬಳಸ್ತಾ ಇದ್ದೀನಿ. ಮತ್ತೆ ಒಂದು 6 ತಿಂಗಳಿಂದ ಚೆಕ್ ಮಾಡಕ್ ಹೋಗಿಲ್ಲ ನನ್ನ ಬ್ಲಡ್ ಪ್ರೆಷರ್ ಅನ್ನ. ಚೆಕ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ ನಾರ್ಮಲ್ ಬಂದಿರುತ್ತೆ. ಒಬ್ಬ ಹೆಲ್ದಿ ಪರ್ಸನ್ ಪಲ್ಸ್ ರೇಟ್ ಏನ್ 72 ಇರಬೇಕು ಅಷ್ಟಿರುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಮತ್ತೆ ಯಾವ ತೊಂದರೆ ಕೂಡ ನನಗಿಲ್ಲ. ಮುಂಚೆ ಓಡಾಡುವಾಗ, ಜಾಸ್ತಿ ಬಿಲ್ಡಿಂಗ್ ಹತ್ತಿದಾಗ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೆ. ಇವಾಗ ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ನಮ್ಮ ಅಕ್ಕನಿಗೂ ಕೂಡ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತು, ಅದು ಕೂಡ ಕ್ಯೂರ್ ಆಗಿದೆ 3 ಮಂತ್ ಅಲ್ಲಿ. ಸೊ ತುಂಬಾ ಜನಕ್ಕೆ ನಾನು ಕೂಡ ಕೊಟ್ಟಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಒಂದು ಅಮೃತ ಮತ್ತೆ ಸಂಜೀವಿನಿ. ಏನ್ ಹೇಳಿದ್ರು ಸಾಲದು ಇದಕ್ಕೆ. ಇದನ್ನ ಕೊಟ್ಟಂತ ನಮ್ಮ ಡಾಕ್ಟರ್ ಸಾಗರ್ ಜೋಶಿಗಳಿಗೆ ಸರ್ಗೆ ವಂದಿಸ್ತಾ, ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ 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 ನೋಡಿ, ಆದಿ ಸರ್ ಅವರು ಇಲ್ಲಿಂದ ರಾಯಚೂರಿಂದ ಮಾತಾಡಿದ್ರು. ನೋಡಿ ಎಷ್ಟು ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಒಂದು ಹಾರ್ಟ್ ಪ್ರಾಬ್ಲಮ್ ಅನ್ನೋದು ನೋಡಿ, ಬ್ಲಾಕೇಜ್, ತುಂಬಾ ಬ್ಲಾಕೇಜ್ ಇರುತ್ತೆ. ಅವ್ರು ಹೇಳುವಾಗ ನಾನು ಕೊಟ್ಟಂತ ಒಂದು 4 ರಿಸಲ್ಟ್ ನಾನು ಜಸ್ಟ್ ಈ ಒಂದು ಪ್ರಾಡಕ್ಟ್ ನಾನು ಕೊಟ್ಟಿದ್ದು, ಹಾರ್ಟ್ ಅಲ್ಲಿ ಆಪರೇಷನ್ ಆಗ್ಲೇಬೇಕು, ಸ್ಟಂಟ್ ಇಡ್ಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ನಾನು ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೆ. ಅವ್ರು 1 ವಾರದಲ್ಲಿ ಯೂಸ್ ಮಾಡಿದಿ ಹೋಗಿ ECG ಮಾಡಿದಾಗ ECG ನಾರ್ಮಲ್ ಇತ್ತು. ಒಬ್ಬ ವ್ಯಕ್ತಿಗೆ ಹಾರ್ಟ್ ಬೀಟೇ ಗೊತ್ತಾಗ್ತಿರ್ಲಿಲ್ಲ. ನಾನು ಒಂದು ಖಾಲಿ ನಮ್ಮ ರಿಸ್ಟ್ ಬೆಲ್ಟ್ ಕಟ್ಟಿದ್ದು ಒಂದು ಜಸ್ಟ್ ಇಡ್ಲಿಕ್ಕೆ ಹೇಳಿದೆ ಎದೆಯಲ್ಲಿ. ಒಂದು ಅರ್ಧ ಗಂಟೆ 3/4 ಗಂಟೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಅವರಿಗೆ ಹಾರ್ಟ್ ಬೀಟ್ ಗೊತ್ತಾಯ್ತು. ಯಾಕಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಇಲ್ಲಿ ನಮ್ಮ ಸರ್ಕ್ಯುಲೇಷನ್, ಯಾವುದೇ ಒಂದು ವ್ಯಕ್ತಿಯ ಒಂದು ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್, ನೇರವಾಗಿ ರಕ್ತದ ಹರಿವು ಇದೆಯೋ, ಎಲ್ಲಿ ಬ್ಲಾಕೇಜ್ ಇಲ್ವೋ ಅದು ಏನಾಗುತ್ತೆ, ಎಲ್ಲಾ ಒಂದು ಆರ್ಗನ್ಸ್ ಕೂಡ ಆಕ್ಟಿವ್ ಆಗುತ್ತೆ, ಎಲ್ಲಾ ಸೆಲ್ಸ್ ಗಳು ಆಕ್ಟಿವ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಹಾಗೆ ಆಯ್ತು. ತುಂಬಾ ನಿಮ್ಮ ಮಾತು ಎಷ್ಟೋ ಜನರಿಗೂ ನಿಮ್ಮ ತರ